ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಿರೀಶ್ ಡಿ ಕನ್ನಡ ವಿಲಾಗ್ಸ್. ನಾನು ಗಿರಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಗಲೇ ನಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಮನ್ನು ಬೇಗನೆ ತಲುಪ್ತವೆ. ಇವತ್ತು ನಾನು ನಿಮಗೆ ಯಾವ ವಿಷಯನ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಅಂತಂದರೆ SIR. SIR ಅಂದರೆ ಏನು, ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂಥ SIR ಅಂದರೆ ಏನು, ಅದು ಯಾವುದಕ್ಕೋಸ್ಕರ ನಡೀತಾ ಇದೆ, ಯಾವ ವಿಷಯಕ್ಕೋಸ್ಕರ ನಡೀತಾ ಇದೆ, ಅದರಿಂದ ಏನು ಉಪಯೋಗ, ಅದರಿಂದ ಏನು ವಿವಾದಗಳಿದೆ, ಇದು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲಿನಿಂದ ನಾವು ತಿಳ್ಕೊಬೇಕು ಅಂತಂದಿರೋದು SIR ಅಂತಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ತೀವ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮತದಾರರ ಪಟ್ಟಿನ ರೆಡಿ ಮಾಡ್ತಾ ಇರುತ್ತೆ, ಆ ಟೈಮಲ್ಲಿ ಕೆಲವೊಂದು ಟೈಮ್ನಲ್ಲಿ ಮತದಾರರ ಪಟ್ಟಿನ ನವೀಕರಣ ಮಾಡಬೇಕಾಗಿ ಬರುತ್ತೆ, ಅಥವಾ ಕೆಲವೊಂದು ವಿಶೇಷವಾದ ಸಂದರ್ಭಗಳಲ್ಲಿ ಮತದಾರರ ಪಟ್ಟಿನ ಅಂದರೆ ಸಂಪೂರ್ಣವಾಗಿ ತೆಗೆದುಹಾಕಿ ಅಥವಾ ಹೊಸದಾಗಿ ಮಾಡಬೇಕಾಗಿ ಬರುತ್ತೆ. ಅಂಥ ಟೈಮ್ನಲ್ಲಿ ಈ SIRನ ಮಾಡ್ತಾರೆ. ಈ SIRನ ಲಾಸ್ಟ್ ಟೈಮ್ ಮಾಡಿದ್ದು ಇಂಡಿಯಾದಲ್ಲಿ 2002ರಲ್ಲಿ. ಈ SIRನ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಂದರೆ ಚುನಾವಣಾ ಆಯೋಗದ ಪ್ರಕಾರ ಈಗ ಮತದಾರರ ಪಟ್ಟಿನಲ್ಲಿ ಈಗ ಆಲ್ರೆಡಿ ಮೃತಪಟ್ಟವರ ಹೆಸರುಗಳು ಕೂಡ ಇರ್ತವೆ, ಅಂಥವ್ರ ಹೆಸರುಗಳನ್ನ ತೆಗೆದುಹಾಕೋದು, ಮತ್ತು ಒಂದಕ್ಕಿಂತ ಹೆಚ್ಚು ಕಡೆ ಈಗ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ಕಡೆ ಇರುವಂಥ ವೋಟರ್ ಐಡಿಗಳನ್ನ ಗುರುತಿಸೋದಕ್ಕೋಸ್ಕರ ಕೂಡ ಇದನ್ನು ಮಾಡ್ತಿದ್ದಾರೆ. ಈಗ ಬೇರೆ ರಾಜ್ಯ ಅಥವಾ ಬೇರೆ ಊರಿಗೆ ಸ್ಥಳಾಂತರಗೊಂಡಿದ್ದಾರೆ, ಈಗ ಕರ್ನಾಟಕದಲ್ಲಿ ವೋಟರ್ ಐಡಿ ಇದ್ದು ಈಗ ಆಲ್ರೆಡಿ ಅವರು ಆಂಧ್ರ ಪ್ರದೇಶ ಅಥವಾ ತಮಿಳುನಾಡು ಈ ಥರ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ನೆಲೆಸ್ಕೊಂಡಿದ್ರೆ ಅವರಿಗೆ ವೋಟರ್ ಐಡಿನ ವಿವರ ನವೀಕರಿಸೋದಕ್ಕೋಸ್ಕರ ಕೂಡ ಇದನ್ನು ಮಾಡ್ತಿದ್ದಾರೆ. ಈಗ ಬೇರೆ ರಾಜ್ಯದಲ್ಲಿ ವೋಟರ್ ಐಡಿ ಇದ್ದು ಕರ್ನಾಟಕದಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ, ಅಂಥವ್ರು ಕೂಡ ಈಗ ನಾವು ಗುರುತಿಸ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ. ಇನ್ನೊಂದು ಹೊಸದಾಗಿ ಏನು 18 ವರ್ಷ ತುಂಬಿರುತ್ತೆ ಅಂಥವ್ರನ್ನ ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೋಸ್ಕರ ಕೂಡ ಈ SIRನ ಈಗ ಸದ್ಯಕ್ಕೆ ಮಾಡ್ತಿದ್ದಾರೆ. ಇನ್ನೊಂದು ಮತದಾರರ ಪಟ್ಟಿನ ಸಂಪೂರ್ಣ ತಪ್ಪುಗಳಿಲ್ಲದಿರೋ ಥರ, ಅಂದರೆ ಈಗೇನು ಅನರ್ಹ ಮತ್ತು ನಕಲಿ ಮತದಾರರು ಇರ್ತಾರೆ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ತೆಗೆದುಹಾಕಿ ಬರೀ ಅರ್ಹರಾಗಿರುವಂಥ ಮತದಾರರನ್ನ ಮಾತ್ರ ಇದರಲ್ಲಿ ಅಂದರೆ ಈ ಮತದಾರರ ಪಟ್ಟಿನಲ್ಲಿ ಇಡೋದಕ್ಕೋಸ್ಕರ ಈ SIRನ ಮಾಡ್ತಾ ಇದ್ದಾರೆ. SIR ಇವಾಗ ಯಾವ ಯಾವ ರಾಜ್ಯದಲ್ಲಿ ನಡೀತಾ ಇದೆ ಅಂತಂದ್ರೆ, ಈ ಸದ್ಯದ ಮಟ್ಟಿಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಈ ಹಿಂದೆ ವೆಸ್ಟ್ ಬೆಂಗಾಲು, ಬಿಹಾರು ಈ ತರ 2 ರಾಜ್ಯಗಳಲ್ಲಿ ನಡೆದಿತ್ತು. ಈಗ ಮುಂದಿನ ವಿಧಾನಸಭಾ ಚುನಾವಣಾ ದೃಷ್ಟಿನಲ್ಲಿ ಇಟ್ಕೊಂಡು ಈಗ ಕರ್ನಾಟಕದಲ್ಲಿ ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ SIR ಹೇಗೆ ನಡೆಯುತ್ತೆ ಅಂತಂದ್ರೆ, BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಗಳು ನಿಮ್ಮ ಮನೆಗೆ ಭೇಟಿ ನೀಡ್ತಾರೆ. ಆ ಭೇಟಿ ನೀಡುವಂತ ಸಮಯದಲ್ಲಿ ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಯಾವ್ದಾದ್ರು ಡಾಕ್ಯುಮೆಂಟ್ಗಳ ಅವಶ್ಯಕತೆ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕೂಡ ಕೇಳ್ತಾರೆ. ಅಂದ್ರೆ ನೀವು ಇನ್ನೂ ಅದೇ ಮನೇಲಿ ಇದ್ದೀರಾ, ಅಥವಾ ನಿಮ್ಮ ಹೆಸರು ಕೂಡ ಈ ಮತದಾರ ಪಟ್ಟಿಲಿ ಇನ್ನೂ ಇದೆಯಾ, ಅಥವಾ ನೀವು ಅಲ್ಲೇ ವಾಸವಾಗಿದ್ದೀರಾ ಎಂಬುದನ್ನು ಕೂಡ ಅವರು ಚೆಕ್ ಮಾಡ್ತಾರೆ. SIR ನಡಿಬೇಕಾದ್ರೆ 2002ರ ಮತದಾರರ ಪಟ್ಟಿಯಲ್ಲಿ ಏನಾದರೂ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ತಾತ ಈ ತರ ಅವರ ಹೆಸರುಗಳೇನಾದ್ರು ಇತ್ತು ಅಂತಂದ್ರೆ ನಿಮಗೆ ತುಂಬಾ ಸುಲಭವಾಗುತ್ತೆ. ಅದೇನು ಅಂತಂದ್ರೆ, ನಿಮ್ಮ ತಂದೆ ಅಥವಾ ತಾಯಿ ಅಥವಾ ತಾತ ಈ ತರ ಯಾರಾದರೂ 2002ರ ಮತದಾರರ ಪಟ್ಟಿನಲ್ಲಿ ಇತ್ತು ಅಂತಂದ್ರೆ ಅದನ್ನ ನೀವು ಹೇಳಿದ್ರು ಸಾಕಾಗುತ್ತೆ. 2002 ಪಟ್ಟಿನಲ್ಲಿ ನಮ್ಮ ತಂದೆ ತಾಯಿ ಹೆಸರಿದೆ, ಸೊ ನಾವು ಅವರ ಮಕ್ಕಳು ಅಂತ ಹೇಳಿದ್ರು ಸಾಕಾಗುತ್ತೆ. ನೀವು ಯಾವುದೇ ಡಾಕ್ಯುಮೆಂಟ್ಗಳು ಮತ್ತು ಹೆಚ್ಚಿನ ವಿಷಯಗಳನ್ನ ನೀವು ಅವರಿಗೆ ಬೂತ್ ಲೆವೆಲ್ ಆಫೀಸರ್ಗಳಿಗೆ ಕೊಡಬೇಕಾದಂತ ಅವಶ್ಯಕತೆ ಬರಲ್ಲ. ಸೊ 2002 ಪಟ್ಟಿನ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಮೂಲಕ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ BLO ಆಫೀಸರ್ ಯಾರು ಬರ್ತಾರೆ ಅವರಿಗೆ ನೀವು ಅದನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಕೆಲಸ ತುಂಬಾನೇ ಸಲೀಸಾಗುತ್ತೆ. ಬೂತ್ ಲೆವೆಲ್ ಆಫೀಸರು ನಿಮ್ಮ 2002ರ ಪಟ್ಟಿನಲ್ಲಿ ನಿಮ್ಮ ಹೆಸರುಗಳಿಲ್ಲ ಅಂತಂದ್ರೆ, ಅಥವಾ ನಿಮ್ಮ ತಂದೆ ತಾಯಿ ಹೆಸರುಗಳು ಮಿಸ್ ಆಗಿದೆ ಅಥವಾ ಏನೋ ತಪ್ಪಾಗಿದೆ ಅಂತ ಅನ್ಸಿದ್ರೆ ಅವರು ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಕೂಡ ಕೇಳಬಹುದು. ಆ ಡಾಕ್ಯುಮೆಂಟ್ಗಳು ಏನೇನು ಅಂತ ಅಂದ್ರೆ, ಆಧಾರ್ ಕಾರ್ಡ್ ಕೇಳಬಹುದು, ಅಥವಾ ಜನನ ಪ್ರಮಾಣ ಪತ್ರ, ನಿವಾಸದ ದಾಖಲೆ, ರೇಷನ್ ಕಾರ್ಡ್, ಪಾಸ್ಪೋರ್ಟ್, ಶಾಲೆ ಅಥವಾ ಕಾಲೇಜಿನ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ಗಳಿದ್ರೆ ಕೇಳಬಹುದು, ಅಥವಾ ಇದು ಬಿಟ್ಟರೆ ಸರ್ಕಾರದ ಇತರ ಇನ್ಯಾವುದೇ ಮಾನ್ಯತೆ ಇರುವಂಥ ದಾಖಲೆಗಳನ್ನ ಕೂಡ ಕೇಳಬಹುದು. ಸೊ ಎಲ್ಲರಿಗೂ ಒಂದೇ ದಾಖಲೆ ಕಡ್ಡಾಯ ಅಂತೇನಿರಲ್ಲ. ಸೊ ಚುನಾವಣಾಧಿಕಾರಿಗಳು ಯಾವ ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ ಅಥವಾ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಗಳು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಗಳಿದೆ ಅದನ್ನ ನೀವು ಸಬ್ಮಿಟ್ ಮಾಡಬಹುದು. ಈ SIR ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದರೆ BLO ಆಫೀಸರ್ಗಳು ನಿಮ್ಮ ಮನೆ ಬಳಿ ಬಂದಾಗ ಅವರು ನಿಮಗೆ ಒಬ್ಬೊಬ್ಬರಿಗೆ ಎರಡೆರಡು ಫಾರ್ಮ್ ತರ ಕೊಡ್ತಾರೆ. ಆ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಈ ಫಾರ್ಮ್ನ ಫಿಲ್ ಮಾಡೋದಕ್ಕಿಂತ ಮುಂಚೆ ನೀವು 2002ರ SIR ಪ್ರಕ್ರಿಯೆ ಆದಂತ ನಂತರ ಏನು ಮತದಾರರ ಪಟ್ಟಿ ಬಂದಿದೆ ಆ ಮತದಾರರ ಪಟ್ಟಿನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಯಾಕೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಆವಾಗಲೇ ಇನ್ಫಾರ್ಮ್ ಮಾಡಿದ್ದೀನಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಮೂಲಕ ಅಧಿಕೃತವಾಗಿ ನೀವು ಡೌನ್ಲೋಡ್ ಮಾಡಿ ಇಟ್ಕೊಬಹುದು. ಸೊ ಆ ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋ ಮತದಾರರ ಪಟ್ಟಿನಲ್ಲಿ ನಿಮ್ಮ ತಂದೆ ತಾಯಿ ಹೆಸರಿದ್ರೆ ಒಂದು ಕಾಲಮ್ ಇರುತ್ತೆ ಫಾರ್ಮ್ನಲ್ಲಿ, ಅಥವಾ ನಿಮ್ಮ ಹೆಸರಿದ್ರೇನೆ ಒಂದು ಕಾಲಮ್ ಇರುತ್ತೆ, ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಇಲ್ಲ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ಕೊನೆಯಲ್ಲಿ ಇನ್ನೊಂದು ಕಾಲಮ್ ಇರುತ್ತೆ. ಸೊ ಆ ಕಾಲಮ್ನಲ್ಲಿ ಅದನ್ನ ಫಿಲ್ ಮಾಡಿ ಕಂಪ್ಲೀಟ್ ಆಗಿ ಅದನ್ನ ನೀವು ಡಾಕ್ಯುಮೆಂಟ್ನ BLO ಆಫೀಸರ್ಗಳಿಗೆ ನೀವು ಕೊಡಬೇಕಾಗುತ್ತೆ. ಸೊ ಅದ ನಂತರ ನಿಮ್ಮ ಹೆಸರು ನಿಮ್ಮ ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಆಗುತ್ತೆ. SIRಗೆ ವಿರೋಧ ಯಾಕೆ ಅಂತಂದ್ರೆ,
ಈ ಬಡ ಅಥವಾ ಗ್ರಾಮೀಣ ಪ್ರದೇಶಗಳ ಜನರ ಹತ್ರ ಅಗತ್ಯ ದಾಖಲೆಗಳು ಇಲ್ಲದೆ ಇರಬಹುದು, ಅಥವಾ ವಯಸ್ಸಾದವರು ಕೆಲವು ಓದಿರಲ್ಲ ಜನಗಳು, ಅಂಥವ್ರಿಗೆ ದಾಖಲೆನ ಸಂಗ್ರಹ ಮಾಡೋದಕ್ಕೆ ಕಷ್ಟ ಆಗಬಹುದು ಅಂತ ಚುನಾವಣೆ ಮುನ್ನ ಇಂತಹ ದೊಡ್ಡ ಮಟ್ಟದ ಪ್ರಕ್ರಿಯೆ ನಡೆಸ್ತಾ ಇರೋದು ತುಂಬಾನೇ ತಪ್ಪು. ಅದು ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ, ಅಥವಾ ಅರ್ಹ ಮತದಾರರ ಹೆಸರುಗಳು ತಪ್ಪಾಗಿ ಮಿಸ್ ಆಗಿ ಅವರ ಹೆಸರನ್ನ ಕೈ ಬಿಡೋ ಸಾಧ್ಯತೆ ಇದೆ ಅನ್ನೋದಕ್ಕೋಸ್ಕರ ಇದಕ್ಕೆ ತುಂಬಾನೇ ಸಮಯ ಕಮ್ಮಿ. ಅಂದ್ರೆ ಈಗ ಸದ್ಯ ಸಡನ್ ಆಗಿ ಇದನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದ್ದರಿಂದಾಗಿ ಇದಕ್ಕೆ ತುಂಬಾನೇ ಈ ವಿರೋಧ ಪಕ್ಷಗಳು ವ್ಯಕ್ತಪಡಿಸ್ತಾ ಬಂದಿದ್ದಾವೆ. ಆದ್ರೆ ಈ ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾರನ್ನು ನಾವು ಅನಗತ್ಯವಾಗಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕೋದಿಲ್ಲ, ಅಥವಾ ಎಲ್ಲಾ ಅರ್ಹ ನಾಗರಿಕರಿಗೆ ತಮ್ಮ ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಸಮಯನ ನೀಡ್ತಾ ಇದ್ದೀವಿ, ಮತ್ತೆ ಅವಕಾಶ ಕೂಡ ನೀಡ್ತಾ ಇದ್ದೀವಿ. ನಾವು ಏನಿದೆ ಎಲ್ಲಾ ರೂಲ್ಸ್ ಪ್ರಕಾರನೇ ಈ ಪ್ರಕ್ರಿಯೆನ ಮಾಡ್ತಾ ಇದ್ದೀವಿ. ಯಾರ ಹಕ್ಕನ್ನು ಅಥವಾ ಯಾರ ರೈಟ್ಸ್‌ನು ನಾವು ಕಿತ್ಕೊಳ್ತಾ ಇಲ್ಲ ಅನ್ನೋದನ್ನ ಈ ಚುನಾವಣಾ ಆಯೋಗ ಸ್ಪಷ್ಟನೆ ಮಾಡ್ತಾ ಇದೆ. ಈ ವಿರೋಧ ಪಕ್ಷಗಳು ಈ ವಿಷಯನ ನ್ಯಾಯಾಲಯಕ್ಕೂ ಕೂಡ ತಗೊಂಡೋಗಿದ್ದಾವೆ. ಹೌದು. ಈ ಎಸ್‌ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹಲವು ಅರ್ಜಿಗಳನ್ನ ಈಗ ಆಲ್ರೆಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿ, ಈ ನ್ಯಾಯಾಂಗದ ಗಮನಕ್ಕೂ ಕೂಡ ಇದು ಬಂದಿದೆ. ಚುನಾವಣಾ ಪ್ರಕ್ರಿಯೆ, ಮತದಾನದ ಹಕ್ಕು ಮತ್ತು ದಾಖಲೆಗಳ ಅವಶ್ಯಕತೆ ಕುರಿತು ಕಾನೂನು ಚರ್ಚೆಗಳು ನಡೆಯುತ್ತಿವೆ. ನ್ಯಾಯಾಲಯಗಳ ಆದೇಶ ಮತ್ತು ಮುಂದಿನ ಬೆಳವಣಿಗೆಗಳ ಆಧಾರದ ಮೇಲೆ ಕೆಲವು ಅಂಶಗಳು ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇರುತ್ತೆ ಇದರಲ್ಲಿ. ಸಾಮಾನ್ಯ ಜನರು ಏನ್ ಮಾಡ್ಬೇಕು ಈ ವಿಷಯಕ್ಕೆ? ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಅನ್ನೋದನ್ನ ನೀವು ಫಸ್ಟು ಪರಿಶೀಲನೆ ಮಾಡ್ಕೊಬೇಕಾಗುತ್ತೆ. ಅಧಿಕಾರಿಗಳೇನಾದ್ರು ಸಂಪರ್ಕ ಮಾಡಿದ್ರೆ ನಿಮ್ಮನ್ನ, ಅದಕ್ಕೆ ನೀವು ಸಹಕಾರ ನೀಡಿ ನಿಮ್ಮ ಅಗತ್ಯ ದಾಖಲೆಗಳನ್ನ ಸಮಯಕ್ಕೆ ಸಲ್ಲಿಕೆ ಕೊಡಬೇಕಾಗುತ್ತೆ. ಯಾವುದೇ ವದಂತಿಗಳನ್ನ ನೀವು ನಂಬಬಾರದು. ಅಧಿಕೃತ ಮಾಹಿತಿ ಏನಾದರೂ ಬೇಕು ಅಂತಂದ್ರೆ ಚುನಾವಣಾ ಆಯೋಗದ ಪ್ರಕಟಣೆಗಳನ್ನು ಮಾತ್ರನೇ ನೀವು ನೋಡ್ಬೇಕಾಗಿ ಬರುತ್ತೆ. ಈ ಎಸ್‌ಐಆರ್ ಕುರಿತು ಪರ ಮತ್ತೆ ವಿರೋಧ ಎರಡೂ ರೀತಿಯ ಅಭಿಪ್ರಾಯಗಳು ಕೂಡ ಇದೆ. ಒಂದು ಕಡೆ ಚುನಾವಣಾ ಆಯೋಗ ಇದು ಮತದಾರರ ಪಟ್ಟಿಯನ್ನ ನಿಖರ ಮಾಡುವಂತ ಪ್ರಕ್ರಿಯೆ ಮಾತ್ರ ಅಂತ ಹೇಳ್ತಾ ಇದೆ. ಮತ್ತೊಂದೆಡೆ ಕೆಲವು ರಾಜಕೀಯ ಪಕ್ಷಗಳು ಅಥವಾ ಸಂಘಟನೆಗಳು ಅರ್ಹ ಮತದಾರರಿಗೆ ತೊಂದರೆ ಆಗ್ತಾ ಇದೆ ಇದು ಅಂತ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಈ ವಿಷಯದಲ್ಲಿ ಅಂತಿಮ ನಿರ್ಧಾರನ ಚುನಾವಣಾ ಆಯೋಗದ ಕ್ರಮ ಮತ್ತು ನ್ಯಾಯಾಲಯದ ಆದೇಶಗಳ ಮೇಲೆ ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಸೊ ಹೀಗಾಗಿ ಯಾವುದೇ ವದಂತಿಗಳನ್ನ ನಂಬದೆ ಅಧಿಕೃತ ಮಾಹಿತಿಗಳ ಕಡೆ ಮಾತ್ರ ನಾವು ಗಮನ ಹರಿಸಿದ್ರೆ ಈ ಎಸ್‌ಐಆರ್ ತುಂಬಾ ಸಲೀಸಾಗಿ ಮುಂದುವರಿಯುತ್ತೆ. ಈ ಎಸ್‌ಐಆರ್ ಬಗ್ಗೆ ನಿಮ್ಗೆ ಕೆಲವೊಂದು ಏನು ಡೌಟ್‌ಗಳಿದ್ದು ಅದನ್ನ ಈ ವಿಡಿಯೋ ಮೂಲಕ ನಾನು ಕ್ಲಿಯರ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಸ್‌ಐಆರ್ ಏನಾರ ಅಗತ್ಯ ಇದೆಯಾ? ಅಥವಾ ಇದರಿಂದ ಸಾಮಾನ್ಯ ಜನರಿಗೆ ಏನಾರ ತೊಂದರೆ ಆಗುತ್ತೆ ಅಂತ ನೀವೇನಾರ ಭಾವಿಸ್ತಾ ಇದ್ದೀರಾ? ಈ ಅಭಿಪ್ರಾಯನ ನೀವು ಕಾಮೆಂಟ್‌ನಲ್ಲಿ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಕೂಡ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡ್ತಾ ಇರಿ. ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.